ಯಾವತ್ತೂ ಹಳೆ ಬಟ್ಟೆಗಳಲ್ಲಿ ಮನೆಯನ್ನು ಒರೆಸೋದು ಅದು ದೊಡ್ಡ ತಪ್ಪು ಮಾಡಬೇಡಿ. ನಿಮ್ಮ ಎನರ್ಜಿ ಕೂಡ ಸವಿತಾ ಹೋಗುತ್ತೆ. ಓಕೆನಾ? ನೀವೇ ಏನೋ ತಂತ್ರ ಮಾಡ್ಕೋತಾ ಇದ್ದೀರಾ, ಸೊ ಮಾಡಬೇಡಿ ಆಯಿತಾ. ಮೈಯಲ್ಲೂ ಅಷ್ಟು ಹರಿದೋಗಿರೋ ಬಟ್ಟೆಗಳನ್ನು ಹಾಕೋದು, ಇವಾಗ ಅದೇನೋ ಫ್ಯಾಷನ್ ಚಿಂದಿ ಬಟ್ಟೆ ಪ್ಯಾಂಟ್ ಗಿಂಟಲ್ಲ, ನಂಗೆ ಅರ್ಥನೇ ಆಗಲ್ಲ. ಅದನ್ನೆಲ್ಲ ನೀವೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತಿರ್ತೀರ ಬ್ಯಾಡ್ ಲಕ್ಕನ್ನು, ಆಯಿತಾ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಮನೆಯನ್ನು ಎಷ್ಟು ಅಚ್ಚುಕಟ್ಟಾಗಿಡಕ್ಕೆ ಬೇಡದ ಸಾಮಾನು ಪ್ರತಿಯೊಂದು ವಸ್ತುವನ್ನು ತೊಗೋಬೇಕು. ಎಕ್ಸಾಂಪಲ್, ನಾನು ಇದೊಂದು ಬಳೆ ತೊಗೊಂಡೆ. ಈ ಬಳೆ ತೊಗೊಳ್ಬೇಕಾದ್ರೂ ನಾನು ಎಷ್ಟು ಎಮೋಷನ್ ಹಾಕಿ ತೊಗೊಂಡಿರ್ತೀನಿ. ಮನೆಗೆ ಒಂದು ಸಾಮಾನು ತರಬೇಕಾದ್ರೆ ಎಮೋಷನ್ ಹಾಕಿ ತಂದಿರ್ತೀನಿ. ಸೊ ಯಾವಾಗ ಈ ಹಳೆಯ ಸಾಮಾನು 10 ವರ್ಷದ್ದು 15 ವರ್ಷದ್ದು ಹಳೆ ಬಟ್ಟೆಗಳು ಅದನ್ನೆಲ್ಲ ಇಟ್ಟಿರ್ತಾರೆ ನೋಡಿ, ನಾನು ಒಂದು ಹೇಳ್ತೀನಿ, ಸಂಪತ್ತಿಗೆ ಅಧಿದೇವತೆ ಹೌದು ಲಕ್ಷ್ಮಿ. ನಿನಗೆ ಕೊಡತಕ್ಕಂಥ ಸಂಪತ್ತು ಯಾರು ತೊಗೋಬಾರ್ದು ಅಂತ ಹೇಳಿದರೆ ಶನಿ. ಅದಕ್ಕೆ ಹೇಳ್ತಾರೆ, ಲಕ್ಷ್ಮಿ ಬರುವಾಗ ಚಂದ, ಶನಿ ಹೋಗುವಾಗ ಚಂದ ಅಂತ. ಶನಿ ಕೊಡೋ ವೆಲ್ತ್ ಇದೆಯಲ್ಲ, ಯಾರು ಕೊಡೋಕ್ಕಾಗಲ್ಲ ಅಂತ, ಯಾರು ಕೊಡೋಕ್ಕಾಗಲ್ಲ ಅಂತ. ಶನಿ ನಾವು ತುಂಬ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್, ಆಯಿತಾ. ಶನಿ ನೋಡ್ಲಿಕ್ಕೂ ಬಹಳ ಸುಂದರ ಅಂತ. ನೀವು ನೋಡಿರ್ಬೋದು ಸ್ಯಾಟರ್ನ್ ಪ್ಲಾನೆಟಿಗೆ ಎಷ್ಟು ಚೆನ್ನಾಗಿ ರಿಂಗ್ ಇದೆ. ಶನಿ ಎಷ್ಟು ಸುಂದರ. ಶನಿ ನಿನಗೆ ಬ್ಲೆಸ್ ಮಾಡ್ಬೇಕಂತ ಹೇಳಿದ್ರೆ, ಶನಿ ನೀನು ಚಿನ್ನದ ಕಿರೀಟ ಹಾಕು, ಚಿನ್ನದ ಅಭಿಷೇಕ ಮಾಡು, ಶನಿಗೆ ಏನು ಇಂಪ್ರೆಸ್ ಆಗಲ್ಲ. ಶನಿ ಹೇಗೆ ಇಂಪ್ರೆಸ್ ಆಗ್ತಾನೆ ಅಂತ ಹೇಳಿದ್ರೆ, ನೀನು ಈ ಕೂಲಿ ಕೆಲಸ ಮಾಡೋರು, ಐರನ್ ಕೆಲಸ ಮಾಡೋರು, ಅವರನ್ನು ನೀನು ಹೇಗೆ ನೋಡ್ಕೋತೀಯ ಯಾಕಂತ ಹೇಳಿದ್ರೆ, ಈಸ್ ಅ ಗಾಡ್, ಲಾರ್ಡ್ ಆಫ್ ಜಸ್ಟಿಸ್ ಅಂತ ಹೇಳ್ತಾರೆ, ನ್ಯಾಯದ ದೇವತೆ ಅಂತ ಅವನು, ಆಯಿತಾ. ಕಬೋರ್ಡನ್ನು ಗಲೀಜಾಗಿಟ್ಟರೆ ಅವನಿಗೆ ಇಷ್ಟ ಆಗಲ್ಲ. ಕಬೋರ್ಡ್, ನಿಮ್ಮ ಬಟ್ಟೆಗಳನ್ನು ಇಡೋದು, ಮತ್ತು ಬಾತ್ರೂಮನ್ನು ಗಲೀಜಾಗಿಟ್ಟರೆ ನಿಮ್ಮ ರಾಹುನೂ ಇನ್ಕ್ರೀಸ್ ಆಗುತ್ತೆ. ರಾಹು ಇಸ್ ಕ್ರಿಯೇಟ್ಸ್ ಇಲ್ಯೂಷನ್. ಸೊ ಬಾತ್ರೂಮ್ ಗಲೀಜಾಗಿರೋದು, ಒದ್ದೆಯಾಗಿಡೋದು, ಅದು ಗಲೀಜಾಗಿಡೋದು, ನಿಮ್ಮ ಬಾತ್ರೂಮನ್ನು ನೀವೇ ತೊಡೀರಿ, ಶನಿ ವಿಲ್ ಬಿ ಇಂಪ್ರೆಸ್ಡ್. ಬಾಸ್ ವಾಲಾ, ಬಿ ದ ಬಾಸ್.